ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟವಾಗಿರೋ ಒಂದು ರೆಸಿಪಿ ಅಂದರೆ ಚಾಕ್ಲೇಟ್ ಕಪ್ ಕೇಕ್. ಫ್ರೆಂಡ್ಸ್, ನಾನು ಈ ಚಾಕ್ಲೇಟ್ ಕಪ್ ಕೇಕ್ನ ರವೆಯಲ್ಲಿ ಮಾಡಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು, ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಮೈದಾಗಿಂತ ಇದು ರವೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಕೇಕ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಹೆಂಗೂ ಮಕ್ಳಿಗೆ ರಜೆ ಇರುತ್ತೆ, ಮಕ್ಳಿಗಂತಲೇ ಸ್ನ್ಯಾಕ್ಸ್ ಯೋಚನೆ ಮಾಡಿ ಡೈಲಿ ಒಂದು ಮಾಡಬೇಕಾಗಿರುತ್ತೆ. ಇದು ಈಸಿಯಾಗಿ ಮಾಡ್ಬೋದು. ನಮ್ಗೆ ಓವನ್ ಏನೂ ಬೇಕಿಲ್ಲ, ಕಡಾಯಿ ಇದ್ದರೆ ಸಾಕು ಅಥವಾ ಕುಕ್ಕರ್ ಇದ್ದರೆ ಸಾಕು, ಅದರಲ್ಲೇ ಮಾಡ್ಕೋಬೋದು. ಫ್ರೆಂಡ್ಸ್, 1 ಕಪ್ ರವೆ ತೊಗೋಬೇಕು. ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡು ಅದೇ ಕಪ್ಪಲ್ಲಿ ಹಾಲು ತೊಗೊಳ್ತೀನಿ, ಯಾಕಂದರೆ ಮೆಷರ್ಮೆಂಟ್ ಕ್ಲೀನಾಗಿ ಬರಬೇಕು. ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ನಾವು ಮಾಮೂಲಿ ಉಪ್ಪಿಟ್ಟು ಮಾಡೋ ಮೀಡಿಯಮ್ ರವೆ. 1 ಕಪ್ ರವೆಗೆ 1 ಕಪ್ ಹಾಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು 1 ಟೇಬಲ್ ಸ್ಪೂನಷ್ಟು ವಿನಿಗರ್ ಸೇರಿಸ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ವಿನಿಗರ್ ಫುಲ್ ಆ್ಯಡ್ ಆಗಬೇಕು, ಮಿಕ್ಸ್ ಆಗಬೇಕು, ಎಲ್ಲ ಕಡೆಯೂ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಜೊತೆಗೆ. ರವೆ ಕೇಕು ಟೇಸ್ಟು ಜಾಸ್ತಿ, ಯಾವಾಗಲೂ ಅಷ್ಟೇ, ಮೈದಾಗಿಂತ ರವೆ ಕೇಕ್ ಟೇಸ್ಟು ಜಾಸ್ತಿ. ಇವತ್ತು ರವೆ ಕೇಕ್ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳು ತುಂಬ ಗಲಾಟೆ ಏನಾದರೂ ಮಾಡಿಕೊಡು ಅಂತ. ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಒಂದು ಕಡೆ ಸೈಡ್ಗೆ ಇಟ್ಬಿಡ್ತೀನಿ. ಅರ್ಧ ಗಂಟೆ ಆದಮೇಲೆ ನಾನು ಈಗ ಒಂದು ಕಡಾಯಿಗೆ ಉಪ್ಪು, ಇದು ನಾನು ಮತ್ತೆ ಬಳಸಿರೋ ಉಪ್ಪೆ, ಆ ಉಪ್ಪು ಹಾಕ್ಬಿಟ್ಟು ಒಂದು 15 ನಿಮಿಷ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ತೀನಿ. ಫ್ರೆಂಡ್ಸ್, ಒಂದು ಕಡೆ ಕಡಾಯಲ್ಲಿ ಉಪ್ಪು ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಅದು ಯಾವಾಗಲೂ ಮಾಡೋದೇ ಅದು, ಬೇಕಿಂಗ್ ಮಾಡೋಕ್ಕೆ. ಈಗ ನಾನು ಫಸ್ಟೇ ಕಲಸಿಟ್ಟಿರೋ ರವೆ ಮತ್ತು ಹಾಲು ಮಿಕ್ಸಿಂಗು, ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇದನ್ನು ನಾವು ರವೆ ಪೌಡ್ರ್ ಮಾಡಿಬಿಟ್ಟು ಮಾಡ್ಬೋದು, ಅದೊಂದು ಸ್ವಲ್ಪ ರವೆ ನೈಸಾಗಿ ಆಗೋಲ್ಲ, ತುಂಬ ನೈಸ್ ಆಗೋಲ್ಲ. ಅದು ಹಿಂಗೆ ಮಾಡಿದ್ರೆ ರವೆ ಚೆನ್ನಾಗಿ ನೈಸಾಗಿ ಆಗುತ್ತೆ. ಅದರಿಂದ ರವೆನ ನೆನೆಯಾಕ್ಬಿಟ್ಟು ನಾನು ಇದು ಮಿಕ್ಸಿಗೆ ಹಾಕ್ತೀನಿ. 1 ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ, 1/4 ಕಪ್ಪಷ್ಟು ಎಣ್ಣೆ. ಇದು ಮೆಷರ್ಮೆಂಟು ಸರಿಯಾಗಿರುತ್ತೆ. ಈ ಮೆಷರ್ಮೆಂಟ್ ನೀವು ಯಾವಾಗ ಮಾಡಿದ್ರು ಕೇಕಿಗೆ 1 ಕಪ್ಗೆ ಅರ್ಧ ಕಪ್ ಸಕ್ಕರೆ, 1/4 ಕಪ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಸೆನ್ಸು, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ನೀವು ಎಸೆನ್ಸು 1 ಪಿಂಚಷ್ಟು ಉಪ್ಪು. ಎಸೆನ್ಸ್ ನೀವು ಹಾಕಿದ್ರೇ ಆ ಕೇಕ್ ಫ್ಲೇವರು ಚೆನ್ನಾಗಿ ಬರೋದು. ಅದು ರೋಸ್ ಎಸೆನ್ಸ್ ಹಾಕ್ಬಾರ್ದು, ಇದಕ್ಕೆಲ್ಲ ವೆನಿಲಾ ಎಸೆನ್ಸೇ ಹಾಕಬೇಕು. ನಾನು ವೆನಿಲಾ ಎಸೆನ್ಸೇ ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ನೀವು ಬೇಕಾದರೆ ಅದನ್ನು ಹಂಗೆ ಮಾಡ್ಬೋದು. ನಾನು ಈಗ ಕೋಕೋ ಪೌಡ್ರ್ ಸೇರಿಸ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು 4 ಟೇಬಲ್ ಸ್ಪೂನು ಸೇರಿಸ್ಕೊಂಡು ನೀವು ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಮತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೈಸಾಗಿ. ಈಗ ರುಬ್ಕೊಂಡಿರೋ ಮಿಶ್ರಣ ಇದು ರೆಡಿ ಆಯಿತು. ಫ್ರೆಂಡ್ಸ್, ಇವತ್ತು ನಾನು ಕೇಕ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ ತಕ್ಷಣ ರವೆ ಕೇಕೆ ಮಾಡಬೇಕು, ಆದರೆ ಪ್ಲೈನಾಗಿ ವೆನಿಲಾ ಕೇಕ್ ಥರ ಮಾಡೋಣ ಅಥವಾ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋಣ ಅಂದ್ಕೊಂಡೆ. ಆದರೆ ಮೊಮ್ಮಕ್ಕಳು ಬಿಡಲಿಲ್ಲ, ಅದರಿಂದ ನಾನು ಕೋಕೋ ಪೌಡ್ರು ಮಿಕ್ಸ್ ಮಾಡಿ ಇವತ್ತು ಚಾಕ್ಲೇಟ್ ಕೇಕೆ ಮಾಡ್ತಾಯಿದ್ದೀನಿ. ಈಗ ನಾನು ಕಪ್ ಕೇಕ್ ಮಾಡ್ತಾಯಿದ್ದೀನಿ. ಅದರಿಂದ ಕಪ್ಪಿಗೆ ಫಸ್ಟು ಎಣ್ಣೆ ಎಲ್ಲ ಕ್ಲೀನಾಗಿ ಸವರ್ಕೊಂಡು ಬಟರ್ ಶೀಟ್, ಅದಕ್ಕೂ ಬಟರ್ ಶೀಟ್ ಹಾಕಿ ಕ್ಲೀನಾಗೆಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಈಗ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಅರ್ಧ ಕಪ್ಪು ಬೇಟರ್ ಅಂದರೆ ಮಿಶ್ರಣ ಅರ್ಧ ಕಪ್ಪೇ ಇದಕ್ಕೆ ಹಾಕಿದ್ರೆ ಸಾಕು. ನೀವು ಫುಲ್ ಹಾಕಿದ್ರೆ ಅದು ಫುಲ್ ಮೇಲೆ ಬಂದುಬಿಡುತ್ತೆ. ಅರ್ಧ ಕಪ್ ಹಾಕಿದ್ದಕ್ಕೆ ಫುಲ್ ಮೇಲೆ ಬಂದುಬಿಡುತ್ತೆ. ನಾನು ಅರ್ಧ ಕಪ್ಪೇ ಹಾಕಿಟ್ಟಿದ್ದೀನಿ, ಹಂಗೂ ಮೇಲೆ ಬಂದುಬಿಡ್ತು ಇವತ್ತು. ಅರ್ಧ ಕಪ್ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೀವು ಗ್ಲಾಸಲ್ಲೂ ಮಾಡ್ಕೋಬೋದು, ಏನೇ ಮಾಡಿದ್ರು ಅರ್ಧ ಗ್ಲಾಸು, ಅರ್ಧ ಕಪ್ಪು ಯಾವುದೇ ಮಾಡಿದ್ರು ನೀವು ಅರ್ಧ ಹಾಕಿ ಫುಲ್ ಹಾಕೋಕ್ಕೆ ಹೋಗಬೇಡಿ. ಈಗ ಎಲ್ಲದಕ್ಕೂ ಅರ್ಧ ಕಪ್ಪೆ ಹಾಕಿದ್ದೀನಿ. ನಾನು 2-3 ಸತಿ ಮಾಡಿದೆ. ಇದು ಒಂದೇ ಸತಿ ಮಾಡೋದನ್ನ ಮಕ್ಕಳಿಂದ ಕಪ್ ಕೇಕೇ ಬೇಕು ಅಂದಿದ್ದಕ್ಕೆ ನಾನು 2 ಸತಿ 3 ಸತಿ ಆಯಿತು. ನನಗೆ ಕೆಲಸ ಜಾಸ್ತಿ, ಇದೊಂದು ಸ್ವಲ್ಪ ಅವಾಗವಾಗ ನಾವು ತೆಗಿಬೇಕು ಮಾಡಬೇಕು, ಆದರೆ ಇದು ಬೇಗ ಬೆಂದೋಗುತ್ತೆ. ನನಗೆಲ್ಲ 2-3 ಸತಿ ಆಯಿತು
ಈ ಬೇಟರ್ ಮಿಶ್ರಣಕ್ಕೆ 5 4 ಕಪ್ಪೆ ಇಡ್ತಾಯಿದ್ದೆ. ಈಗ ಒಂದು ಕಡೆ ಬಿಸಿ ಆಗಿದೆ, ಇದು ಬಾಣಲಿ ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ. ಅದು ಹೀಟ್ ಮಾಡಬೇಕು. ನಾವು ಫಸ್ಟೇ ಒಂದು 15 ನಿಮಿಷ 10 ನಿಮಿಷದ ತನಕ ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡ್ರೇ ಕೇಕ್ ಮಾಡೋಕ್ಕೆ. ಫ್ರೀ ಹೀಟ್ ಅಂತಾರಲ್ಲ, ಹಂಗೆ ಫ್ರೀ ಹೀಟ್ ಮಾಡಿದ್ದೀನಿ. ಇವಾಗ 5 ಕಪ್ಪೆ ಹಿಡ್ದಿದ್ದು ಇದರಲ್ಲಿ. ಹಿಂಗೆ ನಾನು 3 ಸತಿ ಮಾಡಿದೆ ಇದನ್ನು. ಮತ್ತು ನೀವು ಪ್ಲೇಟ್ ಮುಚ್ಚಬೇಕಾದ್ರೆ ಗಾಳಿ ಒಂಚೂರು ಆಚೆ ಬರದೇ ಇರೋಂಗೆ ನೀವು ಕ್ಲೀನಾಗಿ ಕವರ್ ಮಾಡಬೇಕು ಅದನ್ನು. ಆವಾಗಲೇ ಕೇಕು ಚೆನ್ನಾಗಿ ಬೇಕಾಗೋದು, ಇಲ್ಲಾಂದರೆ ಅದು ಕೇಕ್ ಚೆನ್ನಾಗಿ ಬೇಕಾಗಲ್ಲ. ಈಗ ಡಾರ್ಕ್ ಚಾಕ್ಲೇಟು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಮೇಲೆ ಹಾಕೋಣ, ಡೆಕೋರೇಷನ್ ಮಾಡೋಣ ಅಂತ. ನೀವು ಬರೀ ವೆನಿಲಾ ಕೇಕ್ ಮಾಡೋದಾದರೆ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಚಾಕ್ಲೇಟ್ ಕೇಕು, ಅದರಿಂದ ಇದನ್ನು ನಾನು ಫಸ್ಟೇ ತುಂಬ ಸತಿ ಮಾಡಿದ್ದೀನಿ. ಅದೇ ಮೈದಾದಲ್ಲಿ ಮಾಡಿದ್ದೀನಿ ಚಾಕ್ಲೇಟ್ ಕೇಕು. ಇವತ್ತು ನಾನು ರವೆಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಾಕ್ಲೇಟ್ ಕೇಕ್ ಅನ್ನೋದಕ್ಕೆ ನಾನು ಚಾಕ್ಲೇಟೇ ಹಾಕ್ತೀನಿ. ಮತ್ತು ಇದು ಬಾದಾಮಿ ಇದ್ದರೆ ಅದನ್ನು ಕಟ್ ಮಾಡಿ ಹಾಕ್ಬೋದು. ಮತ್ತು ಕುಂಬಳಕಾಯಿ ಬೀಜ ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಚಾಕ್ಲೇಟೇ ಹಾಕ್ತೀನಿ ನಾನು. ಈಗ ಚಾಕ್ಲೇಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಾತ್ರ ಕಟ್ ಮಾಡಿದ್ದೀನಿ, ಎಷ್ಟು ಬೇಕೋ ಅಷ್ಟು 5 ಕಪ್ ಆಗಂಗೆ. ಒಂದು 10 ನಿಮಿಷ ಬೆಂದ ಮೇಲೆ ನೀವು ಹಾಕಿ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಒಳಗಡೆ ಹೋಗುತ್ತೆ, ಮೇಲೆ ನಿಲ್ಲಲ್ಲ. ಅದರಿಂದ ಒಂದು 10 ನಿಮಿಷ ಹೆಂಗೋ ನಾವು ಸಿಮ್ಮಲ್ಲಿ ಇಟ್ಟಿದ್ದೀನಿ ಬೇಯಿಸೋದು. ನೀವು ಫಾಸ್ಟಲ್ಲಿ ಇಟ್ಟು ಬೇಯಿಸಿದ್ರೆ ಕೇಕು ಟೇಸ್ಟ್ ಬರೋಲ್ಲ ಮತ್ತು ಸಾಫ್ಟೇ ಇರೋಲ್ಲ. ಅದರಿಂದ ನೀವು ಎಷ್ಟು ಲೋ ಮೀಡಿಯಮ್ ಫ್ಲೇಮ್ ಆಗುತ್ತೋ ಅದಕ್ಕೆ ನೀವು ಇಟ್ಟು ಬೇಯಿಸಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲೇ ನನಗೆ ಅರ್ಧ ಗಂಟೆ ಆಯಿತು ಇದು. ಸರಿಯಾಗಿ 30 ನಿಮಿಷ ಆಗಿದೆ ಇವತ್ತು ನನ್ನ ಕೇಕ್ ಬೇಯೋಕ್ಕೆ. ಯಾಕಂದರೆ ತುಂಬ ಲೋ ಮೀಡಿಯಮ್ ಫುಲ್ ಸಿಮ್ಮಲ್ಲೇ ಇಟ್ಟು ನಾನು ಮಾಡಿರೋದು. ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಜಾಸ್ತಿ ಇಟ್ಟರೆ ಒಂದು 20-25 ನಿಮಿಷಕ್ಕೆ ಆಗ್ಬೋದಾಗಿತ್ತು. ಆದರೆ ಹಂಗಿಟ್ಟು ನಾನು ನೋಡಿದ್ದೀನಿ ಕೇಕ್ ಸಾಫ್ಟ್ ಬರೋಲ್ಲ. ಅದರಿಂದ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫುಲ್ ಲೋ ಮೀಡಿಯಮ್ ಫ್ಲೇಮ್ ಅಂದರೆ ಸಿಮ್ಮಿಗಿಂತ ಒಂಚೂರು ಜಾಸ್ತಿ ಇಟ್ಟು ಮಾಡಿದ್ದೀನಿ. ಅರ್ಧ ಗಂಟೆ ಆಯಿತು. ಆದರೆ ಕೇಕ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿ ಬಂತು. ಮತ್ತು ಇನ್ನೊಂದು ಸೆಟ್ ಅಂತ 2-3 ಸತಿ ಇಟ್ಟೆ ಇವತ್ತು ನಾನು. ಕೇಕ್ ರೆಡಿಯಾಗಿದೆ. ಸೈಡಿಂದ ಸ್ಪೂನಲ್ಲಿ ತೆಗೆದೆ, ಚೆನ್ನಾಗಿ ಬಂದಿದೆ. ಮೇಲಿರೋ ಬಟರ್ ಪೇಪರೆಲ್ಲ ತೆಗೆದುಬಿಟ್ಟು ನೋಡಿ ಎಲ್ಲ ರೆಡಿ ಆಯಿತು. ಎಲ್ಲ ತೆಗೆದುಬಿಟ್ಟೆ ಬಟರ್ ಪೇಪರೆಲ್ಲ. ಕಲರ್ ಒಂದು ಸ್ವಲ್ಪ ಲೈಟಾಗೇ ಇದೆ, ಯಾಕಂದರೆ ನಾನು ಕೋಕೋ ಪೌಡ್ರ್ ಸ್ವಲ್ಪನೇ ಸೇರಿಸಿದ್ದು. ಜಾಸ್ತಿ ಸೇರಿಸಿದ್ರೆ ಇನ್ನೂ ಡಾರ್ಕಾಗಿ ಬರುತ್ತೆ. ಡಾರ್ಕ್ ಚಾಕ್ಲೇಟ್, ಅದಕ್ಕೆ ಡಾರ್ಕ್ ಚಾಕ್ಲೇಟು ಸೇರಿಸಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಸಾಫ್ಟಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟರು. ಯಾಕಂದರೆ ಇದು ಕಪ್ ಕೇಕು ಮತ್ತು ಚಾಕ್ಲೇಟ್ ಕೇಕು. ರವೆ ಕೇಕ್ ಅನ್ನಂಗೆ ಇಲ್ಲ, ಯಾಕಂದರೆ ನಾವು ರವೆನ ನೆನೆಯಾಕ್ಬಿಟ್ಟು ರುಬ್ಬಿದ್ದೀವಲ್ಲ, ಅದರಿಂದ ಸೇಮ್ ಮೈದಾ ಹಿಟ್ಟಲ್ಲಿ ನಾವು ಹೆಂಗೆ ಮಾಡ್ತೀವೋ ಹಂಗೆ ಇತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.